ಕಾಂಗ್ರೆಸ್ ತನ್ನದೇ ಪಕ್ಷದ ಅಲ್ಪಸಂಖ್ಯಾತರ ಮುಖಂಡರ ಮೇಲೆ ತೆಗೆದುಕೊಳ್ಳುತ್ತಿರುವ ಸೇಡಿನ ಕ್ರಮಗಳು ಆಕ್ರೋಶ ಹುಟ್ಟುವಂತೆ ಮಾಡುತ್ತದೆ. ಹೀಗಾಗಿ ಕೂಡಲೇ ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ಮೇಲಿನ ಕ್ರಮವನ್ನು ಹಿಂಪಡೆಯಬೇಕು ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಜಾಗೃತಿ ವೇದಿಕೆಯ ಅಧ್ಯಕ್ಷ ಅಬ್ದುಲ್ ಗನಿ ತಾಹಿರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆ ರಾಜಕಾರಣದ ಬೆಳವಣಿಗೆಯಿಂದ ಕಾಂಗ್ರೆಸ್ ಸ್ಪಷ್ಟವಾಗಿ ಅರ್ಧಪತನದ ಹಾದಿ ಹಿಡಿದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ಅವರು ಸೋಲು ಗೆಲುವು ನಡೆಗಳ ಬಗ್ಗೆ ಆತ್ಮಾವಲೋಕನ ಮಾಡದ ನಾಯಕರು ಅಲ್ಪಸಂಖ್ಯಾತರ ಭಾವನೆಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಹಾಗೆ ಜಾತ್ಯತೀತದ ಸಾಮಾಜಿಕ ನ್ಯಾಯದ ಮೌಲ್ಯಗಳಿಗೆ ತಿಲಾಂಜಲಿ ಇಟ್ಟು ಅಧಿಕಾರದ ಹಪಹಪಿಗೆ ಜಾತಿ ಮತ್ತು ಕುಟುಂಬ ರಾಜಕಾರಣಕ್ಕೆ ರತ್ನಗಂಬಳಿ ಹಾಕುತ್ತಿದ್ದಾರೆ ಎಂದರು. ಶಾಮನೂರು ಶಿವಶಂಕರಪ್ಪ ನಿಧನದ ನಂತರ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಲಾಗುತ್ತದೆ ಎಂಬ ಭರವಸೆ ಕಾಂಗ್ರೆಸ್ ನಾಯಕತ್ವ ನೀಡಿತ್ತು. ಆದರೆ ಕುಟುಂಬ, ಜಾತಿ ಹಾಗೂ ಹಣಬಲದ ಮುಂದೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕತ್ವ ಮಂಡಿಯೂರಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇದರಿಂದ ಅಲ್ಪಸಂಖ್ಯಾತ ಸಮುದಾಯದ ಮುಂದೆ ದೊಡ್ಡ ಇಕ್ಕಟ್ಟು ಸೃಷ್ಟಿಯಾಗಿ ಕಾಂಗ್ರೆಸ್ಸಿನ ನಿಲುವು ಯಾರೂ ಒಪ್ಪುವ ಮಾತೇ ಇರಲಿಲ್ಲ. ಕೆಲವರು ಮತ ಚಲಾಯಿಸಲು ಹೋಗಲಿಲ್ಲ. ಫಲಿತಾಂಶ ಏನೇ ಬರಬಹುದು, ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದರೂ ಗೆಲ್ಲಬಹುದು. ಆದರೆ ಕಾಂಗ್ರೆಸ್ ನೈತಿಕ ರಾಜಕಾರಣದಲ್ಲಿ ಸೋತಿದೆ. ಕೂಡಲೇ ಕಾಂಗ್ರೆಸ್ ನಾಯಕರು ಎಚ್ಚೆತ್ತುಕೊಂಡು ತಪ್ಪುಗಳನ್ನು ತಿದ್ದಿಕೊಳ್ಳಬೇಕು. ಇಲ್ಲವಾದರೆ ಅಲ್ಪಸಂಖ್ಯಾತರು ಸೇರಿದಂತೆ ಜಾತ್ಯತೀತ ಪ್ರಗತಿಪರ ಶಕ್ತಿಗಳು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಿಂದ ದೂರ ಸರಿಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಫಕ್ರುದ್ದೀನ್, ಸಮೀರ್, ಖಾಸಿಂ ಸಾಬ್, ಅಬ್ದುಲ್ ರೆಹಮಾನ್, ರಹಮತುಲ್ಲಾ, ಕಲೀಂಹುಲ್ಲಾ ಸೇರಿದಂತೆ ಅನೇಕರಿದ್ದರು. ಅಲ್ಪಸಂಖ್ಯಾತರ ನಾಯಕರಾದಂಥ ಕೆ ಅಬ್ದುಲ್ ಜಬ್ಬಾರ್ ಸಾಬ್ ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ರವರ ಮೇಲೆ ತೆಗೆದುಕೊಂಡಿರುವ ಕ್ರಮವನ್ನು ನಾವು ಈ ಎಲ್ಲ ಮಸೂದಿಯ ಮುಖ್ಯಸ್ಥರು ಮತ್ತು ಸಮಾಜದ ಮುಖ್ಯಸ್ಥರು ಈ ಕ್ರಮವನ್ನು ಹಿಂಪಡೆಯಬೇಕೆಂದು ಆಗ್ರಹವನ್ನು ಮಾಡ್ತಾಯಿದ್ದೀವಿ. ತಮ್ಮ ಮುಖಾಂತರ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ತಮಗೆಲ್ಲ ಗೊತ್ತಿದ್ದ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತರಲು 139 ಸೀಟು ಏನು ಇವತ್ತು ಶಾಸಕರ ಆಯ್ಕೆಯಾಗಿದ್ದಾರೆ, ಆ ಒಂದು ಆಯ್ಕೆ ಆಗಲು ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಸಮುದಾಯ ಆ ನಿಟ್ಟಿನಲ್ಲಿ ನಮ್ಮ ನಾಯಕರು ಆದಂಥ BZ ಜಮೀರ್ ಅಹಮದ್ ಖಾನ್ರವರು ಮತ್ತು ಕೆ ಅಬ್ದುಲ್ ಜಬ್ಬಾರ್ ಸಾಬ್ರವರು, ನಾಸೀರ್ ಅಹಮದ್ರವರು, ಇವರ ಶ್ರಮ ಭಾಳ ದೊಡ್ಡದಿದೆ. ಇಡೀ ನಾವು ಅಲ್ಪಸಂಖ್ಯಾತರಿಗೆ ರಾಜ್ಯದಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ 90% ಮತದಾನ ಮಾಡುವ ಒಂದು ಪ್ರಕ್ರಿಯೆ ಏನಿತ್ತು ಅದರ ಪೂರ್ತಿ ಹಿಂದೆ ಕೆಲಸ ಮಾಡಿರುವಂಥ ಈ 3 ನಾಯಕರುಗಳು ಮಾತ್ರ ರಾಜ್ಯದಲ್ಲಿ ಇಡೀ ರಾಜ್ಯಕ್ಕೆ ಸಂಚರಿಸಿ ಪಕ್ಷವನ್ನು ಅಧಿಕಾರಕ್ಕೆ ತರುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಆದರೆ ಮೊನ್ನೆ ಏನು ನಮ್ಮ KPCC ಅಧ್ಯಕ್ಷರು ಒಂದು ಆದೇಶ ಹೊರಡಿಸಿ ನಮ್ಮ ನಾಯಕರಾದಂಥ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ರವರಿಗೆ ಮತ್ತು ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಪೊಲಿಟಿಕಲ್ ಸೆಕ್ರೆಟರಿಯಾಗಿ ಇಲ್ಲಿ ತನಕ ನಮ್ಮ ಸಮಾಜದಲ್ಲಿ ಒಂದು ಮೆದುಳಾಗಿ ಕೆಲಸ ಮಾಡ್ತದಂಥ ನಸೀರ್ ಅಹಮದ್ರವರು ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಏನೇ ಸಮಸ್ಯೆ ಇದೆ, ರಾಜಕೀಯವಾಗಿ ಮತ್ತು ಆಡಳಿತವಾಗಿ ಏನು ಸಮಸ್ಯೆ ಎದುರ ಬಂದಾಗ ನಾವು ನಸೀರ್ ಅಹಮದ್ ಸಾಹೇಬ್ರವರು ಸಹಾಯ ಪಡಿತಿದ್ವಿ. ಅದರ ಸಲುವಾಗಿ ನಮ್ಮ ಸಮುದಾಯ ಭಾಳ ನೋವು ಮತ್ತು ದುಃಖದಲ್ಲಿ ಇದೆ. ಈ ಒಂದು ಕ್ರಮವನ್ನು ನಾವು ಖಂಡಿಸ್ತಾ ಇದ್ದೀವಿ. ತಾವು 2 ದಿನ ಹಿಂದೆ ನೋಡಿರ್ಬೋದು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಯಲ್ಲಿ ನಮ್ಮ ಧಾರ್ಮಿಕ ಗುರುಗಳು ಇಡೀ ರಾಜ್ಯದಲ್ಲಿ ಏನು ನಾವು ಉಲ್ಮಾಗಳು ಅಂತ ಹೇಳ್ತೀವಲ್ಲ, ಇವರು
ಈ ಕ್ರಮವನ್ನು ಖಂಡಿಸಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಬರುವ ಚುನಾವಣೆಗಳಲ್ಲಿ ಇದು ಸರಿಪಡಿಸಲಿದ್ರೆ ಇದರ ಪರಿಣಾಮ ತಾವು ಎದುರಿಸಬೇಕಾಗ್ತದೆ ಅಂತ ಹೇಳಿಬಿಟ್ಟು ನಮ್ಮ ಉಲಮಾಗಳು, ಧಾರ್ಮಿಕ ಗುರುಗಳು ಕರೆ ಕೊಟ್ಟಿದ್ದಾರೆ. ಅವರ ಒಂದು ಕರೆಗೆ ನಮ್ಮ ಸಂಪೂರ್ಣವಾದ ಬೆಂಬಲನೂ ಸಹ ಇದೆ. ಸರ್, ಇದು ನಮ್ಮ ಚುನಾವಣೆ ದಾವಣಗೆರೆ ದಕ್ಷಿಣ ಭಾಗದ್ದು. ಇದು ಪೂರ್ತಿ ಸ್ಟೇಟ್ ಲೆವೆಲಿಗೆ ಚರ್ಚೆ ಆಗೋಕ್ಕೆ ಕಾರಣ ಏನಂತ ಹೇಳಿದರೆ, ಟಿಕೆಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ವೈಮನಸ್ಸಿತ್ತು ಮುಸಲ್ಮಾನರಲ್ಲಿ, ನಮಗೆ ಟಿಕೆಟ್ ಬೇಕು ಅಂಥೇಳಿ ಭಾಳ ಚರ್ಚೆಗಳಾದವು. ಮುಖ್ಯಮಂತ್ರಿ ಹತ್ರನೂ ಕೇಳಿದ್ವಿ, ರಾಜ್ಯಾಧ್ಯಕ್ಷರ ಹತ್ರನೂ ಕೇಳಿದ್ವಿ, ನಮ್ಮ ನಾಯಕರಾದ ಜಮೀರ್ ಅಹಮದ್ ಸಾಹೇಬ್ರ ಹತ್ರ ನಾವು ಕೇಳಿದ್ವಿ, ಮನವಿ ಮಾಡಿದ್ವಿ. 99 ಸರ್, ಇದು ಪ್ರಯತ್ನ ಮಾಡಿದರು, ಟಿಕೆಟ್ ಕೊಡ್ಸೋದಕ್ಕೆ ಪ್ರಯತ್ನ ಮಾಡಿದರು. ಏನು ಸರ್? 99 ಅದು ಮುಹಿಬುಲ್ಲಾ ಖಾನ್ ಅವರು ಟಿಕೆಟ್ ಕೊಡ್ಸೋದಕ್ಕೆ ಪ್ರಯತ್ನ ಮಾಡಿದರು. ಅದು ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿಲ್ಲ. ಆಮೇಲೆ ಟಿಕೆಟ್ ನಮ್ಮ ಶಾಮನೂರು ಸಮರ್ಥವರಿಗೆ ಟಿಕೆಟ್ ಆಯ್ತು. ಸಮಸ್ಯೆ 50% ಬಗೆಹರಿದಿತ್ತು. ಯಾವ ವಾಟ್ಸಪ್ನಲ್ಲಿ ಟ್ರೋಲು ಆಗ್ತಿದ್ದಿಲ್ಲ, ಸೋಷಿಯಲ್ ಮೀಡ್ಯಾದಲ್ಲಿ ಏನೂ ಆಗ್ತಿದ್ದಿಲ್ಲ. ಸಮಸ್ಯೆ ಮತ್ತೆಲ್ಲಿ ಉದ್ಭವ ಆಗ್ತದೆ ಅಂತ ಹೇಳಿದರೆ, ರಾಜ್ಯ ಕಾಂಗ್ರೆಸ್ಸಿಂದ ಇಬ್ಬರಿಗೆ ಸ್ಟಾರ್ ಕ್ಯಾಂಪೇನ್ ಆಗಿ ಕಳಿಸ್ತಾರೆ. ಒಬ್ಬರು ಉಸ್ತುವಾರಿಯಾಗಿ, ಒಬ್ಬರು ರಿಜ್ವಾನ್ ಅರ್ಷದ್ ಸಾಹೇಬ್ರು ಅಂತೇಳಿ, ಇನ್ನೊಬ್ಬರು ಸಲೀಂ ಅಹಮದ್. ಅವರಿಗೆ ಮೊದಲನೇದಾಗಿ ಜವಾಬ್ದಾರಿ ಏನು ಕೊಟ್ಟರೆ ಅಂತ ಹೇಳಿದರೆ, ಸಾದಿಕ್ ಪಲ್ವಾನ್ರು ನಮ್ಮ ಮುಸ್ಲಿಂ ಸಮಾಜದ ಮಾಜಿ ಅಧ್ಯಕ್ಷರು. ಅವ್ರ ಪೀರಿಯಡ್ನಲ್ಲಿ ನಾನು ಮಾಜಿ ಪ್ರಧಾನ ಕಾರ್ಯದರ್ಶಿ, ಅವ್ರ ಜೊತೆಗೆ ನಾನು ಕೆಲಸ ಮಾಡಿದವರು. ಅವರು ಬಂಡಾಯ ಕಾಂಗ್ರೆಸ್ಸಿಗೆ ನಾಮಪತ್ರ ಸಲ್ಲಿಸ್ತಾರೆ. ನಾಮಪತ್ರ ಕೊನೆ ದಿನ ಚುನಾವಣಾ ಆಯೋಗ ಒಂದು ನಿಗದಿ ಗೊತ್ತುಪಡಿಸ್ತಿದ್ದೆ, 26ನೇ ತಾರೀಕು 3 ಗಂಟೆಗೆ ಲಾಸ್ಟ್ ಅಂತೇಳಿ. ಇವರು ಬಂಡಾಯ ಶಮನ ಮಾಡೋರು 2:30 ಬರ್ತಾರೆ, 15 ನಿಮಿಷ ಮುಂಚೆ ಬರ್ತಾರೆ. ಒಂದು ಕಾಮತ್ ಹೋಟ್ಲ್ನಾಗ ಟೀ ಕುಡಿಯೋಕೆ ಹೋದರೆ, ಟೀ ಆರ್ಡ್ರ್ ಕೊಟ್ಟರೆ ಟೀ ತಂದು ಕೊಡೋ ತನಕ 20 ನಿಮಿಷ, 15ರಿಂದ 20 ನಿಮಿಷ ಬೇಕು. ಪ್ರಿಂಟ್ ಮೀಡಿಯಾದಲ್ಲಿ ಆಮೇಲೆ ಮಾಧ್ಯಮದಲ್ಲಿ ಬರ್ತಾ ಇದ್ದೆ, ಸಾದಿಕ್ ಪಲ್ವಾನ್ರು ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡಾಗೆ ಮನಸ್ಪೂರ್ವ ಇಚ್ಛೆ ಮಾಡಿದ್ದಾರೆ, ಅವ್ರಿಗೆಲ್ಲರೂ ಬೆಂಬಲ ಕೊಡ್ತಿದ್ದಾರೆ, ಬೆಂಬಲ ಸೂಚಿಸಿದ್ದಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿದ್ದದು. ಇಲ್ಲಿ ಬರ್ತಕ್ಕಂಥ ಬಂಡಾಯ ಶಮನ ಮಾಡೋಕ್ಕೆ ಬರ್ತಕ್ಕಂಥ ಇಬ್ಬರು ಲೀಡ್ರಿಗೂ ಗೊತ್ತಿದ್ದದು. ಇವ್ರು ಯಾವಾಗ ಬರಬೇಕು, ಒಂದು ದಿವಸ ಮುಂಚೆ ಬರಬೇಕು. ಒಂದು ಸಿಟ್ಟಿಂಗ್ನಲ್ಲಿ ಯಾವ ಬಗೆಹರಂಗಿಲ್ಲ. ಬಂಡಾಯ ಶಮನ ಮಾಡೋದು ಅಷ್ಟು ಸುಲಭ ಅಲ್ಲ. ಅವ್ರಿಗೆ ಆದಂಥ ಪಲ್ವಾನ್ರಿಗೆ ಆದಂಥ ಅಭಿಮಾನ ಬಳಗ ಇದೆ, ಸ್ನೇಹಿತರ ಬಳಗ ಇದೆ, ಅಭಿಮಾನ ಬಳಗ ಅಂತೂ ಭಾಳ ಇದೆ, ಇನ್ಕ್ಲೂಡಿಂಗ್ ನಾನು ಅವ್ರ ಅಭಿಮಾನಿ.